Knowledge Park, the creative school for quality and innovative education. अब एडमिशन होगा सिर्फ ₹1 में। आज ही विजिट। Vijay Hospital Center for Cardio and Diabetic 24/7 emergency services available. Opposite Kamla Restaurant near Bus Stand, Baswakanya. इधर पुलिस की बड़ी कामयाबी, 1.5 साल बाद एटीएम रॉबरी और फायरिंग फरार आरोपियों को बिहार में किया गिरफ्तार, जिसका बिदर सिटी में पुलिस डिपार्टमेंट की ओर से एसपी प्रदीप गुंते का स्वागत करते हुए मनाया जश्न। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। इधर पुलिस की ओर से 13 अगस्त 2026 को एटीएम रॉबरी और फायरिंग केस के 2 मुख्य आरोपियों को बिदर एसपी प्रदीप गुंती द्वारा बनाई गई एक स्पेशल टीम ने बिहार में फिल्मी अंदाज में आरोपियों का पीछा करते हुए आरोपी अमन कुमार सिंह और आलोक कुमार को वैशाली डिस्ट्रिक्ट के दामोदर गांव में गिरफ्तार कर लिया। 16 जनवरी 2025 को बिदर सिटी के एसबीआई मेन ब्रांच के एटीएम से लाखों की रॉबरी करते हुए 2 लोगों पर फायरिंग कर फरार हो गए थे। उसी दिन से पुलिस ने दोनों आरोपियों की तलाश में जुटी थी। आखिरकार 1 साल 7 महीने के गिरी सिल्क एंड साड़ी ज्योति विद्यालय प्राइमरी स्कूल एडमिशंस आर ओपन। तेश्वर कॉलोनी, लाल तालाब, बसवकल्या। आलम प्रभु पैरामेसी पैरामेडिकल एंड बीसीए कॉलेज एडमिशंस आर ओपन। आखिरकार 1 साल 7 महीने बाद बिदर पुलिस को मिली बड़ी कामयाबी। इन दोनों आरोपियों के बारे में दिन पहले पक्की जानकारी मिली कि ये बिहार के वैशाली डिस्ट्रिक्ट में है। जानकारी पाकर एसपी प्रदीप गुंती और उनकी स्पेशल टीम ने बिहार पहुंचकर फिल्मी अंदाज में दोनों आरोपियों को गिरफ्तार करने में कामयाब हो गए। बिदर पुलिस की इस कामयाबी को देखते हुए बिदर पुलिस डिपार्टमेंट ने एसपी प्रदीप गुंती और उनकी टीम का भव्य स्वागत कर एसपी और उनकी टीम पर फूलों की वर्षा करते हुए पटाखे फोड़ जश्न मनाया। इस सफलता के बाद एसपी प्रदीप गुंती ने की मीडिया से बात। ದರೋಡೆ ಕೇಸ್ ಈಗ ನೀವು ಭೇದಿಸಿದ್ರಿ, ಯಾವ ರೀತಿ ಆಪರೇಷನ್ ಮಾಡಿದ್ರಿ? ಈಗ ಎಷ್ಟು ಜನ ಅರೆಸ್ಟ್ ಮಾಡಿದ್ರಿ ಸರ್? ಮೇನ್ ಆರೋಪಿಗಳು ಆ ದಿನ ಬೈಕ್ ಮೇಲೆ ಬಂದ 2 ಆರೋಪಿಗಳನ್ನು ನಿನ್ನೆ ನಾವು ದಸ್ತಗಿರಿ ಮಾಡಿದ್ದೇವೆ. ಸುಮಾರು ಒಂದು 20 ದಿನದಿಂದ ಅವರ ಮೂವ್ಮೆಂಟ್ ಮೇಲೆ ನಾವು ನಿಗಾ ವಹಿಸಿದ್ದೇವೆ. ಅದರ ಪ್ರಕಾರ ನಿನ್ನೆ ಇಂಥ ಕಡೆ ಬರ್ಬೋದಂತ ನಾವು ಅಂದಾಜು ಮಾಡಿ ಅಲ್ಲಿ ಟ್ರ್ಯಾಪ್ ಮಾಡಿ ಕೂತಿದ್ವಿ ನಾವು. ಸೊ ನಿನ್ನೆ ಸಿಕ್ಕಿದ್ದಾರೆ, ಅವರು 2 ಸಿಕ್ಕಿದ್ದಾರೆ. ಇನ್ನೊಂದು ಟೀಮು ಬೈ ರೋಡ್ ಬರ್ತಾ ಇದೆ. 2 ಆರೋಪಿಗಳು ಹೆಸರು ಈಗಾಗಲೇ ತಿಳಿಸಿದ್ದೇವೆ ನಾವು 2 ಬಗ್ಗೆನೂ. ಸರ್, ಯಾವ ರೀತಿ 19 ತಿಂಗಳ ಕಾಲ ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ್ರಿ ಸರ್? ಸಾಕಷ್ಟು ಶ್ರಮ ವಹಿಸಿದ್ರಿ. ಯಾವ ರೀತಿ ಕಷ್ಟ ಆಯಿತು ಸರ್ ಈ ಒಂದು ಕಾರ್ಯಾಚರಣೆ? ಈ 20 ದಿನಗಳಿಂದ ಹೆಚ್ಚಿಗೆ ನಾವು ಮಾಡಿದ್ದೇವೆ. ಬಟ್ 1.5 ವರ್ಷದಿಂದ ಸತತವಾಗಿ ನಮ್ಮ ಟೀಮ್ ಅಲ್ಲೇ ಇರ್ತಾ ಇದೆ. ಅಲ್ಲೇ ಒಂದು ಬಾಡಿಗೆ ಮನೆ ತಗೊಂಡು ಅಲ್ಲೇ ಟೀಮ್ ಉಳ್ಕೊಂಡು ಒಬ್ಬರು PSI ಅಥವಾ ಒಬ್ಬರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಸತತವಾಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ತಾ ಬಂದಿದ್ದಾರೆ. ಅದೃಷ್ಟ ಈ 20 ದಿನದಲ್ಲಿ ಹೆಚ್ಚಿಗೆ ಮಾಹಿತಿ ಸಿಕ್ಕಿದೆ. ನಾವು ನಮ್ಮ ಇಷ್ಟು 1.5 ವರ್ಷ ಪಟ್ಟಿದ್ದ ಕಷ್ಟಕ್ಕೆ ಪ್ರತಿಫಲ. ದಾಳಿ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಇರತಕ್ಕಂಥದ್ದು ಸರ್. ಯಾವ ರೀತಿಯಾಗಿ 2 ಬೈಕ್ನಾಗ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಾವು ರೇಡ್ ಮಾಡಿ ಇದೊಂದು MOB ಆಗಿ ಇಟ್ಕೊಂಡಿದ್ದಾರೆ. ಅವರು ಬೈಕ್ ಮೇಲೆ ಹೋಗೋದು, ಹೆಲ್ಮೆಟ್ ಹಾಕೊಂಡು ಹೋಗೋದು. ಸೊ ನಿನ್ನೆ ಬೈಕ್ ಡೀಟೇಲ್ಸ್ ಗೊತ್ತಾಗಿದೆ ನಮಗೆ. ಸೊ ಅವರೇ ಅಂತ ಖಚಿತಪಡಿಸ್ಕೊಂಡು ನಾವು ಬೇರೆ ಬೇರೆ ರಾಜ್ಯಗಳಿಗೆ ಬೇಕಾಗಿದ್ರು ಅವರು. ಅದರಲ್ಲಿ ಕೂಡ ಅದು ಯಾರು ಕೂಡ ಹಿಡಿದಿರಲಿಲ್ಲ. ನೀವು ಬೀದರ್ ಪೊಲೀಸರು ಹಿಡಿದಿರಿ ಸರ್. ಇದು ಬಹಳಷ್ಟು ಹೆಮ್ಮೆ ಪಡ್ತಕ್ಕಂಥ ಕರ್ನಾಟಕ ರಾಜ್ಯದ ಪೊಲೀಸರು ಯಾವುದಕ್ಕೂ ಕಡಿಮೆ ಇಲ್ಲ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು ಬೀದರ್. ವಿ ಆರ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಕರ್ನಾಟಕ ಪೊಲೀಸ್ ಟೀಮ್. ನಿಜವಾಗ್ಲೂ ನೀವು ಹೇಳಿದಂಗೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ದೇ ಆರ್ ವಾಂಟೆಡ್ ಇನ್ ತೆಲಂಗಾಣ, ಬಿಹಾರ್ ಆಸ್ ವೆಲ್ ಆಸ್ UP. ಎಲ್ಲರೂ ಒಟ್ಟಿಗೆ ಅವರು ಪ್ರಯತ್ನ ಮಾಡ್ತಿದ್ರು, ನಾವು ಪ್ರಯತ್ನ ಮಾಡ್ತಿದ್ದೇವೆ. ಬಟ್ ಅವ್ರಿಗಿಂತ ಹೆಚ್ಚಿಗೆ ನಾವು ಪ್ರಯತ್ನ ಮಾಡಿದ್ರೆ ಯಶಸ್ವಿಯಾಗಿದ್ದೇವೆ. ಯಾರಾದರೂ ಸಹಕಾರ ಕೊಟ್ಟರಾ ಸರ್ ನಿಮಗೆ? ಈ ಆಪರೇಷನ್ ಕೇವಲ ಕರ್ನಾಟಕ ಪೊಲೀಸರು ಅಂಡ್ ನಮ್ಮ ಸೀನಿಯರ್ಗಳ ಡೈರೆಕ್ಷನ್ ಎಲ್ಲ ಆಗಿದೆ.
ಸರ್, ಈ ದರೋಡೆಕೋರರಿಗೆ ಬೀದರ್ನಲ್ಲಿ ಮುಂಚೆಯಿಂದ ಏನಾದರೂ ಸಂಪರ್ಕ ಇತ್ತಾ? ಅವರು ನಿನ್ನೆ ಒಂದು 10 ನಿಮಿಷ ಅವ್ರ ಜೊತೆ ಇಂಟ್ರಾಗೇಷನ್ ಮಾಡೋಕ್ಕೆ ಟೈಮ್ ಸಿಕ್ಕಿದೆ. ಅವರು ಕೃತ್ಯ ಮಾಡೋದಕ್ಕಿಂತ ಮುಂಚೆ ಒಂದು 4 ತಿಂಗಳ ಮುಂಚೆ ಒಂದ್ಸತಿ ಬೀದರ್ ಬಂದು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಬೇಸಿಕಲ್ಲಿ ಅವರು ಹೈದರಾಬಾದಲ್ಲಿ ಏನೋ ಪ್ಲಾನ್ ಮಾಡ್ಕೊಂಡರು, ಬಟ್ ಹೈದರಾಬಾದಲ್ಲಿ ಉಳ್ಕೊಂಡಿದ್ದಾಗ ಗಡಿ ಭಾಗ ಬೀದರ್ ಇದೆ ಅಂತ ಅವರು ಸ್ಟಡಿ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಹಣ ಏನಾದರೂ ರಿಕವರಿ ಮಾಡಿದ್ದಾರೆ ಸರ್? ನಿನ್ನೆ ಆರೋಪಿಗಳನ್ನ ಕರ್ಕೊಂಡು ಬರುವುದೇ ನಮ್ಮ ಲಕ್ಷ್ಯ ಇತ್ತು, ಕರ್ಕೊಂಡು ಬಂದಿದ್ವಿ. ಸುಮಾರು ದರೋಡೆ ಆಗಿ 1.5 ವರ್ಷ ಆಗ್ತಿದ್ದರಿಂದ ಹಣ ಎಲ್ಲಿಟ್ಟಿದ್ದಾರೆ, ಹಣ ಯಾವ ರೀತಿ ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಇಂಟ್ರಾಗೇಷನ್ ಮಾಡಿ ರಿಕವರಿ ಮಾಡಬೇಕಾಗ್ತದೆ. ಬೀದರ್ಗೆ ಯಾವಾಗ ಬರ್ತಾರೆ ಸರ್? ಮತ್ತೆ ಇಲ್ಲಿ ಬಂದ ನಂತರ ಯಾವ ರೀತಿಯಾಗಿ ಪ್ರೊಸೆಸ್? ಬೈ ಈವ್ನಿಂಗ್ ಬರ್ತಾರೆ. ಬೈ 5:30 6 o'clock ವಿಲ್ ಪ್ರೊಡ್ಯೂಸ್ ಬಿಫೋರ್ ಜಡ್ಜಸ್.